ಹಾಂ ಸರ್. ಈಗ ಹೆಂಗಿದೆ ಅಂತಂದ್ರೆ ಸರ್, ಈಗ ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನ್ ಮಾರ್ಕ್ಸ್ ಇತ್ತು, ಹಾಂ ಆ ರಿವ್ಯಾಲ್ಯೂಯೇಷನ್ ಆದ್ಮೇಲೆ ಕೂಡ ಅದೇ ಮಾರ್ಕ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ ಸರ್. ಸುಮಾರು ವಿದ್ಯಾರ್ಥಿಗಳ ಕಂಪ್ಲೇಂಟ್ ಅದೇ ತರ ಇದೆ. ಅದನ್ನೇ ಇಲ್ಲೇ ಅದೇ ಡಿಸ್ಕಷನ್ ನಡೀತಾ ಐತೆ. ಇವಾಗ RGSಗೆ ಇವಾಗ ಲೆಟರ್ ಹಾಕ್ಬಿಟ್ಟು ಇವಾಗ ಡೇಟ್ ತರ್ಸ್ಕೊಂತ ಇದೀವಿ ಸರ್ ನಾವು. ಹಾಂ ಸರ್. ಮಾಡಿ ನಾವು ಆಲ್ರೆಡಿ ನಾವು ಲೆಟರ್ ಕಳಿಸಿದೀವಿ. ಅವರು ಡೇಟಾ ಕೊಡಕ್ಕೆ ಕೇಳಿದೀವಿ ಅವ್ರಿಗೆ. ಯಾಕೆ ಹಿಂಗಾಗಿದೆ ಏನಂತ ಎಲ್ಲ ಒಬ್ರದೆಲ್ಲ ಎಲ್ಲರದ್ದು ಹಂಗೆ ಕಂಪ್ಲೇಂಟ್ ಆಗಿದೆ. ಅದನ್ನ ಡೇಟಾ ಎಲ್ಲ ತರ್ಸ್ಕೊಂತ ಇದೆ ಸರ್. ತರ್ಸ್ಕೊಂಡು ನೋಡಿ ಅದ್ರ ಮೇಲೆ ಇವರು ಏನಾಗಿದೆ ಏನಂತಂದು ನೋಡೋಣ ಅಂತ ಇದು ಮಾಡ್ತಾ ಇದ್ದಾರೆ ಸರ್. ಡೀಟೇಲ್ ಕಳಿಸಿದೀವಿ. ಹಾಂ ಈಗ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಏನಾದ್ರು ವೇರಿಯೇಷನ್ಸ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಸರ್. ಏನು ಸರ್? ಈಗ ಆಲ್ರೆಡಿ ಪಾಸ್ ಆಗಿದಾರಲ್ಲ ಸರ್ ವಿದ್ಯಾರ್ಥಿಗಳು, ಅವ್ರದ್ದು ಏನಾದ್ರು ವೇರಿಯೇಷನ್ ಆಗುತ್ತಾ ಅಂತ? ಅಂದ್ರೆ ಈಗ ರಿವ್ಯಾಲ್ಯೂಯೇಷನ್ ಹಾಕಿದಾಗ ಕೆಲವೊಬ್ರದ್ದು ಪಾಸ್ ಅಂತ ಬಂದಿದೆಯಲ್ಲ, ಓಕೆ. ಅವ್ರದ್ದು ಕೂಡ ಮತ್ತೇನಾದ್ರು ವೇರಿಯೇಷನ್ಸ್ ಆಗುತ್ತಾ ಅಂತ ಕೇಳ್ತಾರೆ. ಇಲ್ಲ ಅದೇನಾಗಲ್ಲ ಸರ್. ಇವಾಗ ಏನಿದೆಯಾ ಅದೇ ಕರೆಕ್ಟ್ ಸರ್. ಅದು ಏನು ಇಲ್ಲಿ ಏನು ಗೊತ್ತಾ, ಸುಮ್ಮನೆ ಅಲ್ಲೆಲ್ಲ ಅವ್ರವ್ರ ಸ್ಟೂಡೆಂಟ್ಗಳು ಅಲ್ಲಿ ಮಿಸ್ಲೀಡ್ ಮಾಡ್ತಾ ಇದಾರೆ ಅಷ್ಟೇ. ಇವಾಗ ಏನಿದೆಯಾ ಅದು ಕರೆಕ್ಟ್ ಆಗಿದೆ. ನಾವು ಇವಾಗ ಏನ್ ಮಾಡ್ತಾ ಇದೀವಿ ಅಂದ್ರೆ RGSS ಕಾಲೇಜ್ ಲೆಟರ್ ಬರ್ಬಿಟ್ಟು ನಾವು ಈ ಡೇಟಾ ತರಿಸ್ತಾ ಇದೀವಿ. ಯಾವ ವ್ಯಾಲೆಟರ್ಸ್ ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತಂದು, ನೀವು ಫಸ್ಟ್ ವ್ಯಾಲ್ಯೂಯೇಷನ್ ಎಷ್ಟು ಬಂತು, ಸೆಕೆಂಡ್ ವ್ಯಾಲ್ಯೂಯೇಷನ್ ಎಷ್ಟು ಬಂತು, ಸೆಕೆಂಡ್ ಎಷ್ಟು ಬಂದಿದೆ ಅಂತಂದ್ರೆ ಅದನ್ನ ಕಂಪಾರಿಸನ್ ಡೇಟಾ ಕಳಿಸ್ತಿದ್ದೀವಿ ಸರ್. ಅದನ್ನ ನೋಡ್ಬಿಟ್ಟು ನಾವು ಇದನ್ನ ನಿರ್ಧಾರ ಮಾಡೋಣ ಅಂತ ನಮ್ಮ ಸೆಕ್ರೆಟರಿ ಹೇಳಿದ್ದಾರೆ. ಅದು ಡೇಟಾ ತರ್ಸ್ಕೊಂತಿದ್ದೀವಿ ಸರ್. ಹೇಳಿದ್ರು ಬೆಂಗಳೂರಿಗೆ ಹೋಗ್ತೀವಿ ಅಂತ, ಅದೇ ನಾವೇನ್ ಬೇಡ ಸರ್ ಜೊತೆ ಮಾತಾಡ್ತೀವಿ ಅಂತ ಹೇಳಿದೆ ಸರ್. ಇಲ್ಲ ಇಲ್ಲಿ ಬಂದ್ರೆ ಏನು ಯೂಸ್ ಇಲ್ಲ. ಇಲ್ಲಿ ಲೋಕಲ್ ನಮ್ಮ ಕೆಲವರೆಲ್ಲ ಸ್ಟೂಡೆಂಟ್ಸ್ ಅಂದ್ರೆ ವಿಕ್ಟೋರಿಯಾ ಹಾಸ್ಪಿಟಲ್ ಅವರು ಕೊಟ್ಟಿದ್ದಾರೆ. ಸ್ವಲ್ಪ ಸ್ಟೂಡೆಂಟ್ಸ್ ಅವರು ಕೊಟ್ಟಿದ್ದಾರೆ. ಹಿಂಗೆ ಐತೆ ಯಾಕೆ ಆಗಿಲ್ಲ ಹಂಗೆ ಅಂತಂದು, ಅದಕ್ಕೆ ಅದ್ರ ಬಗ್ಗೆ ಒಂದ್ಸಲ ಅವರು ಚೆಕ್ ಮಾಡೋಣ ಅಂತಂದು. ಯಾಕಂದ್ರೆ RGSS ಆಲ್ರೆಡಿ ನಾವು ಕೊಟ್ಬಿಟ್ಟಿದ್ವಿ ಡೇಟಾ ಕೊಡಿ ಅಂತಂದು. ಈಗ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳದ್ದು ಏನ್ ಪ್ರಾಬ್ಲಮ್ ಅಂದ್ರೆ ಥರ್ಡ್ ಇಯರ್ ಅಲೋ ಇದೆ ಸರ್ ಎಕ್ಸಾಮ್ ಬರೀಲಿಕ್ಕೆ. ಅದು ತುಂಬಾ ಪ್ರಾಬ್ಲಮ್ ಇದೆ ಸರ್. ಹಂಗಾಗಿ ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಸರ್, ಅದೇನು ನಮಗೂ ಸರಿ ಗೊತ್ತಾಗ್ತಿಲ್ಲ. ಥರ್ಡ್ ಇಯರ್ಗೆ ಸೆಕೆಂಡ್ ಇಯರ್ ಪಾಸ್ ಅಂದ್ರೆ ಮಾತ್ರ ಅಲೋ ಅಂತ ಗೊತ್ತಿದೆ. ಹಂಗಾಗಿ ಈಗ ಸರ್, ಈಗ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಎಲ್ಲ ಸಬ್ಜೆಕ್ಟ್ ಪಾಸ್ ಆಗಿದ್ರೆ ಮಾತ್ರ ಥರ್ಡ್ ಇಯರ್ ಎಕ್ಸಾಮ್ ಬರೀಲಿಕ್ಕೆ. ಹೌದು. ಈ ಒಂದು ಪ್ರಾಬ್ಲಮ್ ಇಂದ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ, ಈಗ ಸೆಕೆಂಡ್ ಇಯರ್ ಪಾಸ್ ಔಟ್ ಆಗಿ ಥರ್ಡ್ ಇಯರ್ ಹೋಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅದ್ರಲ್ಲಿ ಒಂದು ಸಬ್ಜೆಕ್ಟ್ ರಿವ್ಯಾಲ್ಯೂಯೇಷನ್ ಹಾಕೋದು ಕೂಡ ಫೇಲ್ ಬರ್ತಾ ಇದೆ, ಸೇಮ್ ಮಾರ್ಕ್ಸ್ ಬರ್ತಾ ಇದೆ ಅಂತ. ಯಾಕಂದ್ರೆ ಥರ್ಡ್ ಇಯರ್ಗೆ ಅಲೋ ಇಲ್ಲ ಅಂತ ತುಂಬಾ ಇದಾಗ್ತಿದೆ ಸರ್. ಇನ್ನೊಂದು ಸೈಡ್ಲಿ ತುಂಬಾ ಫೇಲ್ ಆಗ್ಬಿಟ್ಟು ನೀಟಾಗಿ ಇದು ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಹೋಗ್ಬೇಕು ಅಂತ. ಅದಕ್ಕೆ ಬೇಡ ಸರ್ ಮಾತಾಡ್ತೀವಿ ಅಂತ ಹೇಳಿದ್ವಿ ಸರ್. ಸ್ವಲ್ಪ ಡಾಟಾ ಕ್ಲಿಯರ್ ಇದು ಮಾಡಿಬಿಟ್ರೆ ಸ್ವಲ್ಪ ಅನುಕೂಲ ಆಗಿರುತ್ತೆ. ಅದನ್ನ ನಾವು ನೋಡ್ಬೇಕಾದ್ರೆ ಅದನ್ನ ಸೆಕ್ರೆಟರಿ ಕಡೆಯಿಂದ ಅವರೇ ತರಿಸ್ಕೊಂತಾರೆ ಡೇಟಾ. ಹೋಗಿದ್ದಾರೆ ಸರ್, ಅಲ್ಲೇ ನಮ್ಮ ಒಬ್ರು ಫ್ಯಾಕಲ್ಟಿ ಹೋಗಿದ್ದಾರೆ ಡೀಟೇಲ್ಸ್ ಎಲ್ಲ ತಗೊಂಬರಕ್ಕೆ. ಅದು ನೋಡಿ ಚೆಕ್ ಮಾಡಿ ಅದೇನಂತ ನೋಡಿ ನಾವು ನಿರ್ಧಾರ ನೋಡ್ಬೇಕಾಗುತ್ತೆ. ಯಾರ ಕಡೆಯಿಂದ ಏನಾಗಿದೆ ಏನು ನೋಡಿ ಸರ್. ಅದು ನೋಡಿ ಸ್ವಲ್ಪ ಈಗ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಮೇಜರ್ ಇರೋದ್ರಿಂದ ಸ್ವಲ್ಪ ಅನುಕೂಲ ಮಾಡ್ತೀವಿ ಸರ್. ಓಕೆ ಸರ್, ಆಯ್ತು ಸರ್. ಅದು ಬಂದು ಏನಾಯ್ತು ಅಂದ್ರೆ ಅದ್ರದ್ದು ಏನಿದೆ ಡಿಸ್ಕಷನ್ ಇವರು ಸೆಕ್ರೆಟರಿ ಅವ್ರು ಏನು ಡೀನ್ ಅವ್ರ ಹತ್ರ ಏನು ಡಿಸ್ಕಷನ್ ಮಾಡ್ತಾರೆ ನೋಡ್ಬೇಕು ಸರ್. ಡಿಸ್ಕಷನ್ ಮಾಡಿದ್ರೆ ಸ್ವಲ್ಪ ಅಪ್ಡೇಟ್ ಹೇಳ್ತೀವಿ ಸರ್ ಏನಂತ. ಓಕೆ ಆಯ್ತು ಸರ್. ಯಾವಾಗ ಆಗ್ತಾರೆ ಅದು ಅಪ್ಡೇಟ್ ಮಾಹಿತಿ ಗೊತ್ತಿಲ್ಲ ಸರ್, ನೋಡ್ಬೇಕು. ಅದು ಡೇಟಾ ಬರ್ಬೇಕು ಸರ್. ಡೇಟಾ ಬಂದು ಅದನ್ನ ಇಲ್ಲಿ ತಗೊಂಬಂದು ಅದು ಕೊಟ್ಟೆ ನಾವು ಸುಮಾರು ಒಂದು ಅರೌಂಡ್ ಒಂದು ತ್ರೀ ವೀಕ್ಸ್ ಆಗಿದೆ. ಇಲ್ಲಿ ಹೋಗಿ ಇನ್ನೂ ಕೊಟ್ಟಿಲ್ಲ. ಅದೇ ಮತ್ತೆ ಹೋಗಿದ್ದಾರೆ ತಗೊಂಬರಕ್ಕೆ. ಬಂದಾಗ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್.